ನಾವು ಮಲ್ಲೇಶ್ವರಂ ಮತ್ತು ಬಸವನಗುಡಿಗೆ ಹೋಗ್ಬಿಟ್ಟು ಕಾಡು ಮಲ್ಲೇಶ್ವರ ಟೆಂಪಲ್ಲು ಮತ್ತು ಗಂಗಮ್ಮ ದೇವಿ ಟೆಂಪಲ್ಲು, ನರಸಿಂಹಸ್ವಾಮಿ ಟೆಂಪಲ್ಲು ಮತ್ತು ಬುಲ್ ಟೆಂಪಲ್, ದೊಡ್ಡ ಬಸವಣ್ಣ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀವಿ. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇಷ್ಟ ಆಯಿತು, ಸೊ ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಫಸ್ಟು ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಈ ಟೆಂಪಲ್ ಬಗ್ಗೆ ಅಂತೂ ಹೇಳೋದಕ್ಕೆ 400 ವರ್ಷ ಪುರಾತನ ಹಳೆಯ ದೇವಸ್ಥಾನ ಇದು. ಇದರಲ್ಲಿ ನಂದಿ ಬಾಯಿಂದ ನೀರು ಬರುತ್ತೆ. ಇವಾಗಲೂ ಕೂಡ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿಂದ ನೀರು ಬರ್ತಾ ಇದೆ ಅಂದ್ಬಿಟ್ಟು. ಇದು ಈ ದೇವಸ್ಥಾನದ ಸ್ಪೆಷಾಲಿಟಿ. ಸೊ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಾಕ್ಷಾಯಿಣಿ ವರ್ಲ್ಡ್. ಯಾರ್ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಹೈಪ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಈ ದೇವಸ್ಥಾನದಲ್ಲಿ ನಂದಿ ಬಾಯಿಂದ ನೋಡಿ ನೀರು ಬರ್ತಾ ಇರುತ್ತೆ. ಎಲ್ಲ ದೇವರ ಮುಂದೆ ನದಿ ಇರುತ್ತೆ, ಆದರೆ ಈ ದೇವಸ್ಥಾನದ ಮುಂದೆ ಈ ಥರ ಕೊಳಾಯಿ ಇರುತ್ತೆ. ಅಂದರೆ ನಂದಿ ಬಾಯಿಂದ ಬರೋ ನೀರು ಈಶ್ವರ ದೇವರಿಗೆ ಅಭಿಷೇಕ ರೂಪದಲ್ಲಿ ಬಂದ್ಬಿಟ್ಟು ಆ ನೀರೆಲ್ಲ ಈ ಬಾವಿಯಲ್ಲಿ ಶೇಖರಣೆ ಆಗುತ್ತೆ. ಇದು ಈ ದೇವಸ್ಥಾನದ ಸ್ಪೆಷಾಲಿಟಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅದು 400 ವರ್ಷ ಹಳೆಯ ದೇವಸ್ಥಾನ. ಅದು ಸುತ್ತಮುತ್ತ ಪರಿಸರ ಅಂತೂ ಎಕ್ಸ್ಟ್ರಾಡಿನರಿ. ನನಗೆ ಮನಸ್ಸು ಎಷ್ಟು ಪ್ರಶಾಂತವಾಯಿತು ಅಂದರೆ ಈ ದೇವಸ್ಥಾನ ನೋಡಿ ಮತ್ತು ಅಲ್ಲಿರೋ ವಾತಾವರಣ ನೋಡಿ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವರು ಎಲ್ಲೂ ಕರ್ಕೊಂಡು ಹೋಗಲ್ಲ ನಮ್ಮನ್ನು. ಇದು ಅವ್ರ ಫ್ರೆಂಡ್ ಒಬ್ಬರನ್ನ ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿಬಿಟ್ಟು ನಮ್ಮನ್ನೇ ಇನ್ನೂ ಕರ್ಕೊಂಡು ಹೋಗಿಲ್ಲ ನೀವು ಅಂತ ನಾನು ಸ್ವಲ್ಪ ಹತ್ಕೊಂಡು ರಂಪಾಟ ಮಾಡಿದ್ದೆ. ಸೊ ಆಮೇಲೆ ಸರಿ ಹೋಗಿ ಬರೋಣ, ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ನನಗೆ ಅನಿಸುತ್ತೆ ಯಾಕೆ ಇವರು ಎಲ್ಲೂ ಕರ್ಕೊಂಡು ಹೋಗಲ್ಲ, ಈ ಥರ ಎಲ್ಲ ಎಷ್ಟು ಒಳ್ಳೊಳ್ಳೆ ದೇವಸ್ಥಾನಗಳೆಲ್ಲ ಇದೆ ಅಂತ. ನನಗಂತೂ ದೇವರಾಣೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಒಬ್ಬಳೇ ಓಡಾಡೋದಕ್ಕೆ ಗೊತ್ತಾಗಲ್ಲ. ನಮ್ಮ ಮನೆಯವ್ರ ಜೊತೆ ಇದ್ದರೆ ಮಾತ್ರ ಹೋಗ್ತೀನಿ. ಹೋದರೆ ನನ್ನ ತಂಗಿ ಜೊತೆ ಹೋಗ್ತೀನಿ. ಅವಳಿಗೂ ಇನ್ನೂ ಅಷ್ಟು ಗೊತ್ತಿಲ್ಲ ಬ್ಯಾಂಗ್ಳೂರ್ ಬಗ್ಗೆ ಎಲ್ಲ. ಬಟ್ ಅವಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಸ್ಕೂಲು, ಮನೆ, ಟ್ಯೂಷನ್ನು, ಡ್ಯಾನ್ಸ್ ಕ್ಲಾಸು ಈ ಥರನೇ ಅವಳು ಆ ಥರ ಇದ್ದಾಳೆ. ಸೊ ನನ್ನ ಮದುವೆಗೆ ಮುಂಚೆ ನಮ್ಮ ಚಿಕ್ಕಪ್ಪ ಬ್ಯಾಂಗ್ಳೂರು, ಲಾಲ್ಬಾಗು, ಕಬ್ಬನ್ ಪಾರ್ಕು, ವಿಧಾನಸೌಧ, ಕೃಷ್ಣ ಟೆಂಪಲ್ ಇಷ್ಟು ಕರ್ಕೊಂಡು ಹೋಗಿದ್ರು. ಅದಾದಮೇಲೆ ಮದುವೆ ಆದಮೇಲೆ ನಮ್ಮ ಮನೆಯವರು ಎಲ್ಲೂ ಅಂದರೆ ಅವರು ಅಷ್ಟು ಬ್ಯುಸಿ ಆಗಿರ್ತಾರೆ. ಬಟ್ ಅವ್ರ ಫ್ರೆಂಡ್ ಜೊತೆ ಟ್ರಿಪ್ ಹೋಗೋದಕ್ಕೆ ಕೊಡೋ ಪ್ರಿಫರೆನ್ಸ್ನ ಮನೆಯವ್ರ ಜೊತೆ ಹೋಗೋದಕ್ಕೆ ಕೊಡಲ್ಲ. ನಮ್ಮ ಮನೆ ಗಂಡಸರು ಮಾತ್ರ ಹಾಗೇನಾ, ನಿಮ್ಮ ಮನೆಯಲ್ಲೂ ಇದೇ ಥರ ಇರ್ತಾರಾ? ಕಮೆಂಟ್ ಮಾಡಿ ನನಗೆ. ಇದನ್ನು ಗೋಳಾಡಿ ನನ್ನ ಮಗಳನ್ನು ನನ್ನನ್ನು ಆಮೇಲೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಆಮೆಗಳು ತುಂಬ ಇದ್ದಾವೆ ಈ ಕೊಳಾಯಿಯಲ್ಲಿ. ಎಷ್ಟೊಂದಿದ್ದಾವೆ ಗೊತ್ತಾ. ನನಗೆ ಆ ದೇವ್ರನ್ನ ನೋಡಿ 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 ಕಣ್ಣು ತುಂಬ್ಕೊಂಬಿಟ್ಟೆ. ಬಟ್ ಅಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂದರು, ಕದ್ದು ಮುಚ್ಚಿ ಮಾಡ್ಕೊಂಡಿದ್ದೀನಿ ವಿಡಿಯೋನ. ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ ನೋಡಿ. ಇನ್ನು ನೆಕ್ಸ್ಟು ಆ ಕಡೆ ಇರೋ ಗಂಗಮ್ಮ ಟೆಂಪಲ್ಗೆ ಹೋಗೋಣ ಅಂತ ಇಲ್ಲಿಂದ ಹೊರಟ್ವಿ. ಆ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ. ನನಗಿಲ್ಲಿ ಆಮೆಗಳು, ಫಿಶ್ಗಳು ತುಂಬಾ ಇಷ್ಟ ಆಯಿತು. ಬೆಂಗಳೂರಲ್ಲಿ 4 ದೇವಸ್ಥಾನಗಳನ್ನ ನೋಡಿಲ್ಲ ಅಂದರೆ ನಾವು ವೇಸ್ಟೇ. ಬಟ್ ಇದೆಲ್ಲ ಒಂದೇ ರೋಡಲ್ಲಿ ಬರುತ್ತೆ, ಹಾಗಾಗಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ತುಂಬ ಜನ ಇರ್ತಾರೆ. ಅದರಲ್ಲೂ ಯೂಟ್ಯೂಬ್ ವೀಡಿಯೋಸ್ಗೆ ನನಗೆ ಈ ದೇವಸ್ಥಾನಕ್ಕೆ ಹೋಗಿ 1-1.5 ವರ್ಷ ಆಗಿದೆ. ನಾನು ಅದೇ ಫೋಟೋ ಡಿಲೀಟ್ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಇರೋದನ್ನೆಲ್ಲ ವೀಡಿಯೋಸು ಯಾವುದ್ಯಾವ್ದಿದೆ, ಫೋಟೋ ಯಾವುದ್ಯಾವ್ದಿದೆ ಅದನ್ನೇ ಹಾಕಿ ವೀಡಿಯೋನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗಂಗಮ್ಮ ಟೆಂಪಲ್ಲು ತುಂಬಾ ಚೆನ್ನಾಗಿತ್ತು. ನಾನು ಏನೂ ರೆಡಿಯಾಗಿ ಹೋಗಿರಲಿಲ್ಲ. ಅಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚೋದ್ರೆ ಒಳ್ಳೇದಂತೆ. ಇನ್ನು ನರಸಿಂಹಸ್ವಾಮಿ ಟೆಂಪಲ್ಲು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಏನೋ ಹಬ್ಬ ಇತ್ತು, ನಾವು ಆಟೋಮೆಟಿಕ್ ಹೋಗಿದ್ದು, ಹಾಗಾಗಿ ಫೋಟೋ ಹಿಡ್ಕೊಂಡ್ವಿ, ಚೆನ್ನಾಗಿತ್ತು. ಆ ದೇವಸ್ಥಾನ ಇನ್ನು ಹೊರಗಡೆಯಿಂದ ನೋಡಿ ಇಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇದು ಪರಿಸರ ಸ್ನೇಹಿಗಳು ಹೋಗಿ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಓಲ್ಡ್ ಮಾಡೆಲ್ ಬೈಕ್ ಒಂದಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನಾನು ನನ್ನ ಮಗಳು ಫೋಸ್ ಕೊಟ್ಟು 1-2-3 ಫೋಟೋನ ತೊಗೊಂಡ್ವಿ. ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಏನಂದರೆ ಮರ ಗಿಡಗಳು ಜಾಸ್ತಿ, ತುಂಬ ಪಾರ್ಕು ಅಂದರೆ ದೇವಸ್ಥಾನದ ಒಳಗಡೆ ಪಾರ್ಕ್ ಇದೆ. ನಮ್ಮ ಮನೆ ಹತ್ರ ದೇವಸ್ಥಾನಗಳಿರೋದೇ ಕಷ್ಟ, ಇನ್ನು ಅದರಲ್ಲಿ ಪಾರ್ಕ್ ಎಲ್ಲ ಎಲ್ಲಿ. ಬಟ್ ಈ ಕಡೆ ಮಲ್ಲೇಶ್ವರಮು, ಬಸವನಗುಡಿ ಅಲ್ಲೆಲ್ಲ ಹೆಂಗೆ ಅಂದರೆ ದೇವಸ್ಥಾನಗಳು ಚೆನ್ನಾಗಿರುತ್ತೆ ಮತ್ತು ಪಾರ್ಕು, ದೇವಸ್ಥಾನದಲ್ಲೇ ಪಾರ್ಕು ಇರುತ್ತೆ. ಆರಾಮಾಗಿ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಒಂದು ಬಾಕ್ಸ್ ಏನಾದರೂ ಬುತ್ತಿ ತೊಗೊಂಡೋದ್ರೆ
ಅಲ್ಲೇ ತಿನ್ಕೊಂಡು ಮಧ್ಯಾಹ್ನವರೆಗೂ ಸಂಜೆವರೆಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಅಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ದೇವಸ್ಥಾನಗಳು. ನಾನು ಇವ್ರಿಗೆ ಅದೇ ಅಂದ್ಕೊಂಡೆ, ಕೇಳಿದೆ ಬರೋಬೇಕಾದ್ರೆಲ್ಲ ಅದನ್ನೇ ಕೇಳಿದೆ, ಯಾಕೆ ಇಷ್ಟು ದಿನ ನಮ್ಮನ್ನ ಇಲ್ಲೆಲ್ಲ ಕರ್ಕೊಂಬಂದಿಲ್ಲ, ಯಾಕೆ ಎಲ್ಲೋ ಕರ್ಕೊಂಡು ಹೋಗಲ್ಲ ನೀವು ನಮ್ಮನ್ನು ಅಂದ್ಬಿಟ್ಟು, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದ್ದು ಅಂತ ಕೇಳಿದು ಕ್ವಶನ್ ಮಾಡ್ಕೊಂಡು ಬರ್ತಾ ಇದ್ದೆ. ಸರಿ, ಆಮೇಲೆ ಅಲ್ಲೇ ಫ್ರೀಡಮ್ ಪಾರ್ಕ್ ಹೋಗೋಣ ಅಂತ ಹೋದ್ವಿ. ಇದಂತೂ ಎಕ್ಸ್ಟ್ರಾಡಿನರಿ, ಎಷ್ಟು ಚೆನ್ನಾಗಿತ್ತು. ನಾನಿದು ಆವಾಗ ತೊಗೊಂಡಿರೋ ಫೋಟೋಸು ವೀಡಿಯೋಸು, ಅಂದರೆ ನಾನು ಅವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟು ಮಾಡಿದ್ದಿಲ್ಲ, ನನಗೆ ಯಾವುದೇ ರೀತಿಯ ಐಡಿಯಾನೂ ಇರಲಿಲ್ಲ ಈ ಥರ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ನಾನು ಆ ಸದ್ಯಕ್ಕೆ ಅವಾಗಿಗೆ ಹೆಂಗೆ ತೊಗೊಂಡಿದ್ದೆ ಅದನ್ನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಇದೂ ತುಂಬ ಚೆನ್ನಾಗಿತ್ತು. ಅಂದರೆ ಹಳೆ ಕಾಲದ ಜೈಲು ಎಲ್ಲ ಹೆಂಗಿರುತ್ತೆ, ಅಲ್ಲಿ ಶಿಕ್ಷೆ ಎಲ್ಲ ಯಾವ ಥರ ಕೊಡ್ತಾಯಿದ್ರು ಅದೆಲ್ಲ ಫುಲ್ಲು ಎಕ್ಸ್ಪ್ಲೈನ್ ಮಾಡಿದರು. ಅದನ್ನೆಲ್ಲ ನೋಡಿ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಇತ್ತು, ಬಟ್ ಇವಾಗೆಲ್ಲ ಹಾಳು ಬಿದ್ದು ಹೋಗ್ಬಿಟ್ಟಿದೆ. ಇದು ಗೊಂಬೆಗಳನ್ನ ಮಾಡಿ ಇಟ್ಟಿದ್ರು, ಒಂಥರ ಅಲ್ಲಿ ನಿಜವಾಗಿಯೂ ಇದೇನೋ ಅನ್ನೋ ಥರ ಇತ್ತು ಅದು. ನನಗೆ ಇದೆಲ್ಲ ಹಿಂಗೆಲ್ಲ ಇದ್ದಾವೆ, ಇದು ಜೈಲು ಹಿಂಗೆಲ್ಲ ಇರುತ್ತೆ, ಇವಾಗ ಅದು ಜೈಲನ್ನೇ ಫ್ರೀಡಮ್ ಪಾರ್ಕ್ ಮಾಡಿರೋದು ಅಂತ ನನ್ನ ಅಲ್ಲಿಗೆ ಕಾಲಿಟ್ಟ ಮೇಲೇ ನನಗೆ ಗೊತ್ತಾಗಿದ್ದು ಈ ಥರ ಎಲ್ಲ ಇದೆ ಅಂದ್ಬಿಟ್ಟು. ಅದರಲ್ಲೂ ಒಳಗಡೆ ಎಲ್ಲ ಪಾರ್ಕ್ ಎಲ್ಲ ಮಾಡಿದ್ದಾರೆ ಅಲ್ವಾ. ನನಗೆ ಈ ಗಿಡಗಳು ತುಂಬಾ ಇಷ್ಟ ಆಯಿತು. ನಾನು ಎಲ್ಲೋದ್ರೂ ಫೋಟೋಶೂಟ್ ಜಾಸ್ತಿ. ನಮ್ಮ ಮನೆಯವರು ಫೋಟೋನು ತೆಗಿಯೋಕ್ಕೂ ಬರಲ್ಲ, ಫೋಟೋನ ತೆಗೆಸ್ಕೊಳ್ಳೋದು ಇಲ್ಲ. ನನ್ನ ಮಗಳಿಗೆ ಬೇಲಾಡಿ ಅವಳು ಫೋಟೋ ಹಿಡ್ದು ಈ ಥರ ನಿಂಗೆ ಹಿಡ್ದಿನಲ್ಲ ನನಗೆ ಈ ಥರ ಇಡಿ ಅಂದ್ಬಿಟ್ಟು ನನ್ನ ಮಗಳ ಹತ್ರ ಬೇಲಾಡಿ ಫೋಟೋ ಹಿಡಿಸ್ಕೊಂಡಿದ್ದಾಯಿತು. ಏನಾದರೂ ನಿಮ್ಗಳ ಆಶೀರ್ವಾದದಿಂದ ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂಸ್ ಏನಾದರೂ ಬಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ಒಬ್ಬರನ್ನ ಯಾರನ್ನಾದ್ರೂ ಹಿಡ್ಕೊಬೇಕಾಗುತ್ತೆ. ಯಾಕಂದರೆ ಮನೆಯಲ್ಲಿ ನನಗೆ ಸಪೋರ್ಟ್ ಮಾಡಲ್ಲ, ನಮ್ಮ ಮನೆಯವರು ಮಾಡಲ್ಲ, ನನ್ನ ಮಗಳೂ ಮಾಡಲ್ಲ. ಹಿಂಗೆ ಹೊರ್ಗಡೆ ಹೋದಾಗ ಅವ್ರು ಹೇಳ್ತಾರೆ ಎಂಜಾಯ್ ಮಾಡಬೇಕು, ಬರೀ ಫೋಟೋ ವೀಡಿಯೋ ಹಿಡ್ಕೊಳ್ಳೋದಲ್ಲ ಅಂತ ಹೇಳ್ತಾರೆ. ನೋಡಿ ಇವಾಗ ಆ ಫೋಟೋ ವೀಡಿಯೋ ಇರೋದಕ್ಕೆ ನನಗೊಂದು ವೀಡಿಯೋ ಆಯಿತು ಅಲ್ವಾ. ಯಾವಾಗಾದರೂ ಬೇಜಾರಾದಾಗ ಕೂತ್ಕೊಂಡು ಗ್ಯಾಲ್ರಿನ ಹಿಂಗೆ ಓಪನ್ ಮಾಡ್ತಾಯಿದ್ರೆ ನೋಡಿ ಖುಷಿ ಪಡ್ಬೋದು ಅಲ್ವಾ. ನಾನು ಈ ಥರ, ಅವ್ರು ಆ ಥರ. ಸೊ ನಮ್ಮಿಬ್ಬರಿಗೂ ಜಗಳ ಇದ್ದೇನೆ. ಅವ್ರಿಗೆ ಎಲ್ಲಾದರೂ ಹೊರ್ಗಡೆ ಹೋದರೆ ಅಲ್ಲಿ ಪರಿಸರನ ಎಂಜಾಯ್ ಮಾಡಬೇಕು, ಬಟ್ ನಾನು ಎಂಜಾಯ್ ಮಾಡ್ತೀನಿ, ಏನು ಹೋಗಿದ್ದಿಂದ ಸಂಜೆವರೆಗೂ ಬರೀ ಫೋಟೋ ವೀಡಿಯೋದಲ್ಲೇ ಇರಲ್ಲ. ಬಟ್ ಒಂದು ಅರ್ಧ ಗಂಟೆ ಫೋಟೋ ವೀಡಿಯೋಗಳನ್ನ ತೊಗೊಂಡ್ರೆ ಆಮೇಲೆ ಕುತ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ನು ಮಾಡ್ಬೋದು, ಮಾತು ಆಡ್ಬೋದು ಅಲ್ವಾ. ನಾನು ಈ ಥರ, ನಮ್ಮ ಮನೆಯವ್ರು ಆ ಥರ. ಇದೊಂದು ವಿಷಯದಲ್ಲಿ ಅವ್ರಿಗೆ ಇವಾಗೂ ಎಲ್ಲೂ ಫೋಟೋ ತೋರಿಸ್ಕೊಳ್ಳೋದು, ಫೋಟೋ ಹಿಡ್ಕೊಳ್ಳೋದು ಅದೆಲ್ಲ ಇಷ್ಟನೇ ಆಗಲ್ಲ ನಮ್ಮ ಮನೆಯವ್ರಿಗೆ. ಏನಂತ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೇ. ಅವ್ರ ಮೊಬೈಲಲ್ಲೂ ಅಷ್ಟೇ ಜಾಸ್ತಿ ಫೋಟೋಸ್ ಎಲ್ಲ ಇರಲ್ಲ, ಇದ್ರೂ ಡಾಕ್ಯುಮೆಂಟ್ಸ್ದು ಫೋಟೋಸ್ ಇರುತ್ತೆ ಅಷ್ಟೇ ಅವ್ರ ಮೊಬೈಲಲ್ಲಿ. ಫ್ಯಾಮಿಲಿ ಪರ್ಸ್ನಲ್ ವಿಷಯ ಅದನ್ನೆಲ್ಲೂ ಅವರು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಯವರು. ನನಗೆ ಅವ್ರಿಗೆ ಇದು ಒಂದು ಆಪೋಸಿಟ್ಟು. ನಾನು ಫೋಟೋ ವೀಡಿಯೋಸ್ ಅಂದರೆ ನನಗೊಂಥರ ಹುಚ್ಚು, ಅವ್ರಿಗೆ ಅಷ್ಟೆಲ್ಲ ಇಷ್ಟ ಆಗಲ್ಲ. ಸೊ ಇದು ಆ ದಾರಿಗಳಲ್ಲಿ ಅವ್ರದ್ದು ಅಪ್ಪ ಮಗಳದ್ದೆಲ್ಲ ಫೋಟೋಗಳಿತ್ತು, ಜಾಸ್ತಿ ಅಪ್ಲೋಡ್ ಮಾಡಿಲ್ಲ ನಾನು, ಬೇಡ ಬೈತಾರೆ ಅಂದ್ಬಿಟ್ಟು. ನಾನು ಇದು ಇದು ಜೈಲ್ದು ಫೋಟೋಗಳು ತೋರಿಸ್ಬೇಕಿತ್ತು, ಹಂಗಾಗಿ ಅವ್ರು ಅಲ್ಲಿ ತೆಗೆಸ್ಕೊಂಡಿದ್ರು. ಸೊ ಹಂಗಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ನನ್ನ ಮಗಳು ಈ ಥರ ನಿಂತ್ಕೊಂಡಿದ್ಲು, ನಾನು ಅಲ್ಲೆಲ್ಲೂ ಫೋಟೋನೇ ತೊಗೊಳ್ಲಿಲ್ಲ. ಫೈನಲಿ ನನಗೆ ಸ್ವತಂತ್ರ ಪಾರ್ಕ್, ಫ್ರೀಡಮ್ ಪಾರ್ಕು ತುಂಬಾ ಇಷ್ಟ ಆಯಿತು. ಸ್ವತಂತ್ರ ಉದ್ಯಾನವನ ಚೆನ್ನಾಗಿತ್ತು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ವಿದ್ಯಾರ್ಥಿ ಭವನ್ಗೆ ಹೋದರೆ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ಸೀತಾರಾಮ ಸೀರಿಯಲ್ಲು ಅಲ್ಲಿ ಅವರು ಏನೋ ವೀಡಿಯೋನ ಮಾಡ್ಕೊಡೋದಕ್ಕೆ ಅಂತ ಬಂದಿದ್ದಾರೆ. ನಾನು ನೋಡಿಲ್ಲ, ನನ್ನ ಮಗಳು ನೋಡಿ ಅವರನ್ನು ಹೋಗಿ ಮಾತಾಡ್ಸಿದ್ಲು ಅವಳೇನೆ. ಆಮೇಲೆ ಫೋಟೋ ತೊಗೊಂಡ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಅವ್ರು ನೋಡಿ ನನ್ನಷ್ಟೇ ಹೈಟ್ ಇದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಕೆಲವ್ರಿಗೆ ಅಹಂಕಾರ ಎಲ್ಲ ತುಂಬಾ ಇರುತ್ತೆ, ಬಟ್ ಇವ್ರು ಆ ಥರ ಮಾಡಲಿಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ಓ ಹೌದಾ, ನಿನ್ನ ಸೀರಿಯಲ್ ನೋಡ್ತೀಯಾ ಅಂತ ನನ್ನ ಮಗಳೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ಲು. ನಾನು ಅಷ್ಟೇ ನಿಮ್ಮ ಸೀರಿಯಲ್ ನೋಡ್ತೀನಿ, ಒಂದಿನ ಬಿಡಲ್ಲ ಅಂತ ಹೇಳಿಬಿಟ್ಟು. ಸರಿ, ಅಲ್ಲಿ ಒಂದು ದೋಸೆ ಮತ್ತು ಕಾಫಿನ ಕುಡ್ಕೊಂಡು ಬಂದ್ವಿ. ಓಕೆ ಅನಿಸ್ತು, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಅಲ್ಲಿಂದ ನಾವು ಬಂದಿದ್ದು ನಂದಿ ಟೆಂಪಲ್ಗೆ. ಈ ಟೆಂಪಲ್ನ ನೋಡೋದಕ್ಕೆ ನನಗಂತೂ 2 ಕಣ್ಣು ಸಾಕಾಗಿಲ್ಲ, ಇನ್ನೂ 2 ಕಣ್ಣು ಎಕ್ಸ್ಟ್ರಾ ಬೇಕಿತ್ತು. ಯಾಕಂದರೆ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿತ್ತು. ಈ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಇಲ್ಲಿ ಮಾಡಿರೋ
ಕಡಲೆಕಾಯಿ ಎಲ್ಲ ಮಾರ್ತಾ ಇದ್ರಂತೆ ಹಳೆ ಕಾಲದಲ್ಲೆಲ್ಲ. ಅದನ್ನೆಲ್ಲ ಇಲ್ಲಿ ಈ ಥರ ಬೊಂಬೆಗಳು ಮಾಡಿ ಏನೇನು ಮಾಡ್ತಾಯಿದ್ದು ನಮ್ಮ ಕಲ್ಚರ್ನೆಲ್ಲ ಅಲ್ಲಿ ಹಳೆ ಕಾಲದ್ದು ಎಲ್ಲದನ್ನು ಅಲ್ಲಿ ಈ ಥರ ಬೊಂಬೆಗಳು ಮಾಡಿ ತೋರಿಸಿದ್ದಾರೆ. ಮಕ್ಳನ್ನ ಕರ್ಕೊಂಡು ಹೋದರೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ದೇವ್ರ ದರ್ಶನನೂ ಕೂಡ ಚೆನ್ನಾಗಾಯಿತು. ಇದು ತುಂಬ ದೊಡ್ಡ ನಂದಿ ವಿಗ್ರಹ ಅಂತ ನನಗೆ ಗೊತ್ತಿಲ್ಲ ಅಷ್ಟು. ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದಿದ್ದು ಇಷ್ಟೇ, ಯಾಕೆ ಇಷ್ಟೆಲ್ಲ ಚೆನ್ನಾಗಿರೋ ದೇವಸ್ಥಾನಗಳಿದ್ದು ನಮ್ಮನ್ನು ಯಾಕೆ ಕರ್ಕೊಂಬಂದಿಲ್ಲ, ಎಲ್ಲದಕ್ಕೂ ಹೇಳ್ಕೊಬೇಕಾ ಅಂದಿದ್ದಕ್ಕೆ ನಾನೇ ಎಲ್ಲೂ ಬರಲ್ಲ, ನನಗೆ ಎಲ್ಲೂ ಹೋಗೋಕ್ಕೆ ಟೈಮ್ ಇರಲ್ಲ, ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗಲಿ ಅಂತ ಒಂದು ಡೈಲಾಗ್ ಹೊಡಿತಾರೆ ಅಷ್ಟೇ. ನಮ್ಮದು ಬಂದು ದರಿದ್ರ ಏರಿಯಾ. ನಮ್ಮ ಮನೆ ಹತ್ರ ನನಗೆ ಇದಕ್ಕೆ ಬೇಜಾರಾಗೋದು, ಒಂದು ಈ ಥರ ದೇವಸ್ಥಾನಗಳಿಲ್ಲ. ದೇವಸ್ಥಾನ ಇದೆ ಬಟ್ ಇಷ್ಟೊಂದು ಚೆನ್ನಾಗಿ ಫ್ರೀಯಾಗಿ ಈ ಥರ ಪಾರ್ಕ್ ಎಲ್ಲ ಇರೋದು. ದೇವಸ್ಥಾನ ಇರೋದೇ ದೊಡ್ಡ ವಿಷಯ, ಇನ್ನು ಪಾರ್ಕ್ ಎಲ್ಲ ಎಲ್ಲಿ ಬಂತು. ಬಟ್ ಈ ಕಡೆ ಬಸವನಗುಡಿ ಮಲ್ಲೇಶ್ವರಂ ಕಡೆ ತುಂಬಾ ಚೆನ್ನಾಗಿರುತ್ತೆ ಟೆಂಪಲ್ಗಳು. ಮತ್ತು ಅಲ್ಲಿ ಒಂದು ಬುತ್ತಿ ಬಾಕ್ಸ್ ಏನಾದರೂ ಎತ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಒಂದು ದಿನ ಆರಾಮಾಗಿ ದೇವಸ್ಥಾನದ ಹತ್ರ ಕುತ್ಕೊಂಡು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟಾರ್ಥ ಕೋರಿಕೆಗಳನ್ನೆಲ್ಲ ಕೇಳಿಕೊಂಡು ಬೇಡಿಕೊಂಡು ಆರಾಮಾಗಿ ಇದ್ದು ಬರ್ಬೋದು. ನನಗಂತೂ ನಂದಿ ಟೆಂಪಲ್ ತುಂಬಾ ಇಷ್ಟ ಆಯಿತು. ಫೈನಲ್ ದೇವ್ರದ್ದು ಫೋಟೋ ಇದು ಗುಡಿದು. ಸರಿ, ಅಲ್ಲಿಂದ ನಾವು ವಿಧಾನಸೌಧದ ಕಡೆ ಹೊರಟ್ವಿ. ವಿಧಾನಸೌಧ ಅವಾಗವಾಗ ನೋಡ್ತಾ ಇರ್ತೀವಿ, ಅದೇ ಊರ ಕಡೆ ಏನಾದ್ರು ಹೋದರೆ ಬಸ್ಗಳು ಬರುತ್ತೆ ಅಲ್ವಾ, ಹಂಗಾಗಿ. ಬಟ್ ಇಲ್ಲಿ ಫೋಟೋ ತೆಗ್ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಒಂದು ತೆಗೆಸ್ಕೊಳ್ಳೋಣ ಅಂದರೆ ಬೇಡ ಅಂತ ಅಂದ್ಬಿಟ್ರು. ಅದೊಂದು ಡೈರೆಕ್ಟಾಗಿ ಬೇಡ ಅಂತ ಹೇಳಿಬಿಡ್ತಾರೆ ಅವರು. ಬೇಜಾರಾಗೋಯ್ತು ನನಗೆ. ಸರಿ, ಇನ್ನೇನು ಮಾಡೋದು, ನಮ್ಮದನ್ನೇ ತೆಗೀರಿ ಅಂತ ಅಂದ್ವಿ. ಬಟ್ ಇದು ಸ್ವತಂತ್ರ ದಿನಾಚರಣೆ ದಿನ ಚೆನ್ನಾಗಿರುತ್ತೆ. ಲೈಟು ಫುಲ್ಲು ಲೈಟಿಂಗ್ಸ್ ಹಾಕಿರ್ತಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿತ್ತು ಒಂಥರ ಫೈನಲ್ಲಾಗಿ. ಒಂದು ದಿನ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅವತ್ತು. ಹಿಂಗೆ ಗಲಾಟೆ ಮಾಡಿನೇ ಕರ್ಕೊಂಡೋಗಿದ್ದು, ಎಲ್ಲೂ ಕರ್ಕೊಂಡೋಗಲ್ಲ. ಬರೀ ಫ್ರೆಂಡ್ಸ್ಗಳ ಜೊತೆ ಓಡಾಡ್ತೀರಾ, ನಮ್ಮನ್ನು ಮಾತ್ರ ಕರ್ಕೊಂಡೋಗಲ್ಲ. ಫಸ್ಟು ಫ್ರೆಂಡ್ಸ್ಗೆ ಕೊಡ್ತೀರಾ, ನಮಗೆ ಕೊಡಲ್ಲ ನೀವು ಅಂತ ಹೇಳಿ ಬೈಕೊಂಡೇ ಕರ್ಕೊಂಡೋಗಿದ್ದು. ಬಟ್ ಅಲ್ಲಿ ಫೋಟೋ ಹಿಡಿತೀನಿ ಅಂದರೆ ಅವ್ರು ಹಿಡಿಸ್ಕೊಂಡಿಲ್ಲ, ನನ್ನ ಮಾತ್ರ ಹಿಡಿದ್ರು. ನನ್ನ ಮಗಳು ಸಾಕಾಗೋಗಿತ್ತು ಅವಳಿಗೆ. ಸರಿ ಅಂದ್ಬಿಟ್ಟು ಅವಳಿಗೆ ಅವರು ಸೀತಾರಾಮ ಸೀರಿಯಲ್ ಅವರು ಸಿಕ್ಕಿದ್ರಲ್ವ, ಅದಕ್ಕೆ ಅವಳು ತುಂಬಾ ಖುಷಿ ಬಿದ್ಲು. ಫೈನಲ್ ಫೋಟೋ ಇದು ನಾನು ಈ ಥರ ತೆಗೆಸ್ಕೊಂಡೆ. ಫೋಟೋ ಇಟ್ಕೊಡ್ತೀವಿ ಅಂದರೆ ಬೇಡ ಅಂದರು ನಮ್ಮ ಮನೆಯವರು. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಜೊತೆ ಯಾವಾಗಲೂ ಹಿಂಗೆ ಟಚಲ್ಲಿರಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.